ಕಲಬುರಗಿ ನಗರದಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ಕಲಬುರಗಿಯಲ್ಲಿ ನಡೀತಾ ಇರುವ ಸ್ಟ್ಯಾಂಡ್ ಮಾಫಿಯಾದ ಬಗ್ಗೆ ಹಾಗೂ ಜಿಮ್ಸ್ ಆಸ್ಪತ್ರೆಯಲ್ಲಿನ ವ್ಯವಸ್ಥೆಯ ಬಗ್ಗೆ ಮಾತನಾಡಿ ಸರ್ಕಾರ ಉತ್ತಮವಾದ ಕೆಲಸ ಮಾಡುತ್ತಿದೆ ಅಂತ ತಿಳಿಸಿದ್ದಾರೆ. ಇಲ್ಲಿಗಲ್ ಸ್ಟ್ಯಾಂಡ್ ಮಾಫಿಯಾ ಯಾರೇ ಮಾಡಿದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ ನಿಲ್ಲಿಸುವುದಿಲ್ಲ. ಬಡವರು ಯಾರತ್ರ ಡಾಕ್ಯುಮೆಂಟ್ಸ್ ಎಲ್ಲ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಮಾನಿಟರಿಂಗ್ಗೆ ಒಂದು ಕಮಿಟಿ ಮಾಡಿದ್ವಿ. ಆ ಕಮಿಟಿಗೆ ಒಂದು ಸ್ಮಾಲ್ ರಿಮ್ಯುನರೇಷನ್ ಇದೆ. ಅದಕ್ಕೆ ಒಂದು ದೊಡ್ಡ ಇದು ಮಾಡ್ತಾ ಇದ್ದಾರೆ ಇವರು. ಇವರಿಗೆ ನಾಚಿಕೆ ಆಗ್ಬೇಕು ಬಿಜೆಪಿ ಅವ್ರನ್ನ. ನಿಜ ಹೇಳ್ಬೇಕಂದ್ರೆ ದೀಸ್ ಆರ್ ದ ವರ್ಸ್ಟ್ ಕೈಂಡ್ ಆಫ್ ಹಿಪೋಕ್ರೈಟ್ಸ್. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ 11 ವರ್ಷ ಆಯ್ತು. ಈಗ ಎಷ್ಟು ಲ್ಯಾಂಡ್ ಅನ್ನ ಇವರು RSSಗೆ, ಅವ್ರ ಸಂಘ ಸಂಸ್ಥೆಗಳಿಗೆ, ಅವ್ರ NGOs, ಅವ್ರ ಹೆಸರಲ್ಲಿ NGO ಗೈಸ್ ಅಲ್ಲಿ ಇವ್ರದೇ ಅಂಗ ಸಂಸ್ಥೆಗಳು, ಬಿಜೆಪಿ RSS ನ ಅಂಗ ಸಂಸ್ಥೆಗಳು 100 ಇವೆ. ಅವ್ರು ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ, ಎಷ್ಟು ಅವರಿಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ, ಸರ್ಕಾರದ ಹಣ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇವರು ಒಂದು ಪಟ್ಟಿ ಮಾಡಿ ಹೇಳಿದ್ರೆ ಇವರಿಗೆ ನಾಚಿಕೆ ಬರ್ಬೇಕು. ಆ ರೀತಿಯಲ್ಲಿ ಇವ್ರ ಪಟ್ಟಿ ಇದೆ. ನಮಗೆ ಈ ರೀತಿ ಹೇಳಕ್ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಸರ್ಕಾರದ ಕಾರ್ಯಕರ್ತ ಏನ್ ಕಾರ್ಯಕರ್ತ ನೋಡಿ, ಅದು ಇಟ್ ಇಸ್ ಎ ಕಮಿಟಿ. ಕಾರ್ಯಕರ್ತ ಅಂತಲ್ಲ, ಇಟ್ ಇಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗವರ್ಮೆಂಟ್ ಟು ಓವರ್ಸಿ ದ ಇಂಪ್ಲಿಮೆಂಟೇಷನ್ ಆಫ್ ಇದು. ಯಾವುದೇ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ರಿನ್ಯೂಮರೇಷನ್ ಕೊಡಲ್ಲ. ಅದು ಬಹಳ ದೊಡ್ಡ ರಿನ್ಯೂಮರೇಷನ್ ಇಲ್ಲ ಅದು. ಹಾಗಾಗಿ ಒಂದು ಕಮಿಟಿಗೆ ರಿನ್ಯೂಮರೇಷನ್ ಆಸ್ ಪರ್ ಇದು ಇದೆ. ಅದು ಹಂಗ ಅದೇನು ವೈಲೇಷನ್ ಇಲ್ಲ. ಬಟ್ ಇವ್ರದ್ದು ನೋಡಿ ನೀವು, ಇವ್ರು ಬೆಂಗಳೂರಲ್ಲಿ ಇವ್ರು ಬಿಜೆಪಿ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರದಲ್ಲಿ ಸರ್ಕಾರ ಆಗಿರ್ಬೋದು, ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ಇವರು. ನಾವೇನು ಆ ರೀತಿ ಮಾಡಿದೀವ ಇವ್ರ ತರ? ಎಷ್ಟು ಇದು ಕೊಟ್ಟಿದ್ದಾರೆ ಇವರು, ಗ್ರಾಂಟ್ಸ್ ಕೊಟ್ಟಿದ್ದಾರೆ ಇವರು. NGO ಮುಖಾಂತರ ಎಷ್ಟು ಗ್ರಾಂಟ್ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಇವ್ರು ಕತೆ ಕೇಳಿದ್ರೆ ಇವ್ರು ನಮ್ಮ ಗವರ್ಮೆಂಟ್ ಆಸ್ತಿಯನ್ನ ಇವ್ರು ಲೂಟಿ ಹೊಡೆದಿರ್ತಕ್ಕಂಥದ್ದು ಬಿಜೆಪಿ ಅವರು. ಈ ಕೋವಿಡ್ ಅಲ್ಲೇ ಬಿಟ್ಟಿಲ್ಲ ಇವರು. ಸತ್ಯಾನಂದ ಮೇಲೆ ಹಣ ಮಾಡಿರ್ತಕ್ಕಂಥವ್ರ ಮೇಲೆ ನಾವು ಪಾಠ ಕಲಿಬೇಕಾಗಿಲ್ಲ. ಗೌರ್ಮೆಂಟ್ ಆಸ್ತಿ ಅವ್ರು ಲೂಟಿ ಹೊಡೆದ್ರು ನೀವೇ ಹೇಳ್ತೀವಿ. ಅವ್ರ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ. ಎಲ್ಲ ಬಿಟ್ಟು ನಿಂತವ್ರಿಗೆ ಏನ್ ಮಾಡ, ಮೂರು ಬಿಟ್ಟವರಿಗೆ ಊರಿಗೆ ದೊಡ್ಡವರು ಅಂತಾರೆ. ಗೊತ್ತಲ್ಲ ನಿಮ್ಗೆ? ಆ ರೀತಿ ಅವ್ರ ಪರಿಸ್ಥಿತಿ. ಪಬ್ಲಿಕ್ ಪ್ರಾಪರ್ಟಿ ಸೇಫ್ ಮಾಡಬೇಕಲ್ಲ ನೋಡಿ. ವಿ ಆರ್ ಆಲ್ವೇಸ್ ಫಾರ್ ದ ಪ್ರೊಪ್ರೈಟಿ ಇನ್ ಪಬ್ಲಿಕ್ ಲೈಫ್. ನಾವು ಯಾವಾಗ್ಲೂ ಈಗ ಸರ್ಕಾರದ ಆಸ್ತಿ ಇದು ಸಾರ್ವಜನಿಕ ಆಸ್ತಿ. ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ನಾವು ಯಾವತ್ತೂ ಮಾಡಿದೀವಿ. ಮತ್ತೆ ಯಾವುದೇ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ. ರೂಲ್ಸ್ ಪ್ರಕಾರ ಏನ್ ಪ್ರೊವಿಜನ್ ಇದೆ ಅದ್ರ ಪ್ರಕಾರ ನೀವು ಮಾಡಿರ್ಬೋದು. ಆದ್ರೆ ಇವ್ರಂಗೆ ನಾವು ಬ್ಲಾಟೆಂಟ್ಲಿ ಎಲ್ಲಾ ನಿಯಮ ರೂಲ್ಸ್ ಗಾಳಿಗೆ ತೂರಿ ಇವರು ಆ ರೀತಿ ಅಂತೂ ನಾವು ಮಾಡಿಲ್ಲ. ಅವ್ರಿಗೇನು ನೋಡಿ, if they want to criticize the government, if they want to criticize, let them criticize on the basis of their ಇದು ಏನಂದ್ರೆ ರೀಸನಿಂಗ್ ಕೊಟ್ಟು ಮಾಡ್ಲಿ. ಬಜೆಟ್ ಮೇಲೆ ನೀವು ನೋಡಿ, ಎಷ್ಟು ದಿವಸ ಆಯ್ತು ಬಜೆಟ್ ಪ್ರೆಸೆಂಟೇಷನ್ ಆಯ್ತು. ಒಬ್ರಾದ್ರೂ ಐದರ್ ಅಪೋಸಿಷನ್ ಲೀಡರ್ ಆಗಿರ್ಬೋದು, ಬಿಜೆಪಿ ಮೆಂಬರ್ ಏನಾದ್ರೂ ರೆಲೆವೆಂಟ್ ಆಗಿ ಮಾತಾಡಿದಾರ ಬಜೆಟ್ ಬಗ್ಗೆ? ಅದು ಹೊರಗಿನ ಸ್ಟೇಟ್ಮೆಂಟ್ ಏನು, ಇದು ಹಲಾಲ್ ಬಜೆಟ್ ಏನ್ ನೋಡಿ. when you speak there has to be some substance in it. ನೀವು ಏನ್ ಹೇಳ್ತಾ ಇದ್ರಿ, ಅವ್ರು ಯಾವುದೇ ಅಥವಾ ನೀವು ಹೇಳೋದ್ರಲ್ಲಿ ಪಬ್ಲಿಕ್ ಕನ್ಸರ್ನ್ ಇರಬೇಕು, ಪಬ್ಲಿಕ್ ಕಳಕಳಿಯನ್ನ ಇರಬೇಕು. ಆದ್ರಿಂದ ಜನರಿಗೆ ಅಥವಾ ಸರ್ಕಾರಕ್ಕೆ ಸಲಹೆನ ಕೊಡ್ಬೇಕು. ನೀವು ಇಲಾಖೆ ಕಮ್ಮಿ ದುಡ್ಡು ಕೊಟ್ಟಿದ್ರಿ, ಇದು ಕೊಡಿ, ಈ ರೀತಿ ತೊಂದರೆ ಆಗ್ತಾ ಇದೆ, ಈ ಜನರಿಗೆ ತೊಂದರೆ ಆಗ್ತಾ ಅಂದ್ರೆ ಜನರನ್ನು ಅಪ್ರಿಶಿಯೇಟ್ ಮಾಡ್ತಾರೆ. ನಾವು if government has faulted in allocating some fund for some specific purpose in public interest, we can correct it. ಬಟ್ ಅದೇನೋ ಅವ್ರ ಮಾತೇ ಇಲ್ಲ ನೋಡಿ. ಅವ್ರು ಬರೀ ರಾಜಕೀಯ ಇಲ್ಲ. ನಾವೆಲ್ಲ ರಾಜಕೀಯದಲ್ಲಿ ಇರೋದು ಇಟ್ಸ್ ಪಬ್ಲಿಕ್ ಗುಡ್. ನಾವೆಲ್ಲ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವುದೇ ರಾಜಕಾರಣಿ ಇರ್ಬೋದು, ಯಾವುದೇ MLA ಇರ್ಬೋದು, ಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ಎದಕ್ಕೋಸ್ಕರ ಇದೀವಿ? ನಮ್ ಪ್ರೈಮರಿ ಡ್ಯೂಟಿ ಇಸ್ ಟು ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ಆಡ್ತಕ್ಕಂಥ ಒಂದು ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ಅದು ಇದೆಯಾ ಅವ್ರ ಹತ್ರ? ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದು, ಇಲ್ಲ ಅಂದ್ರೆ ಏನೇನೋ ಉಡಾಬೆ ಮಾತಾಡಿ ಸಮಾಜದಲ್ಲಿ ಕಲಾ ಉಂಟು ಮಾಡ್ತಕ್ಕಂಥ ಮಾತಾಡಿದರೆ ವಿನಃ ನಾವು ಪ್ರಗತಿ ಬಗ್ಗೆ ಮಾತಾಡಿಲ್ಲ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿಲ್ಲ, ಒಗ್ಗಟ್ಟಿನ ಬಗ್ಗೆ ಮಾತಾಡಿಲ್ಲ, ಪಾಸಿಟಿವ್ ಮಾತಾಡಿಲ್ಲ. ನೋಡಿ, ಇವತ್ತು ನಮ್ಮ ಯುವಕರಿಗೆ we need to give them a proper direction. ಬಾಡಿನ ವರ್ಷದಲ್ಲಿ ಇಟ್ಟಿರ್ತಾರೆ. ಒಂದು ದಿನ ಮಗು ಇರುತ್ತೆ ಹಸಿಗೋಸನ್ನ ICU ಇಡೋಲ್ಲ ಅವರು. ಹೊರಗಡೆ ರೋಡಲ್ಲಿ ಕೂಡಿಸಿರ್ತಾರೆ. DHO ಕೇಳಿದ್ರೆ ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಹುಷಾರಾಗಿ ಅಂತ ಹೇಳ್ತಾರೆ. ಡಿಸ್ಟ್ರಿಕ್ಟ್ ಸರ್ಜನ್ ಕೇಳಿದ್ರೆ ಅವರು ಕೂಡ ಅದೇ ಹೇಳ್ತಾರೆ, ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ಹೋಗು ಆಸ್ಪತ್ರೆ ಹೊರಗಡೆ ಕೂತ್ಕೊಂಡಿತ್ತು.
ಆ ತರ ಈ ತರ ನೆಗ್ಲಿಜೆನ್ಸ್ ಆದ್ರೆ ಯಾವ ರೀತಿ? you are mistaken. All one day patient, they don't need ICU. I'm telling you, for as a doctor I'm telling you. ಸರ್ ಐಸಿಯು ಏನಾಗೋ ನೀವು ಹಾಸ್ಪಿಟಲ್ ಒಳಗಾದ ಕೂರ್ಸೋಬೇಕಾಗಿತ್ತು ಸರ್ ಅವರು, ಅದು ಕೂಡ ಮಾಡಿರಲ್ಲ ಅವರು. ಡೆಲಿವರಿ ಆದ್ಮೇಲೆ ಮಗು ಯೂಶುವಲಿ ಏನಿರ್ತದೆ ಹಾಸ್ಪಿಟಲ್ ಆದ್ರೆ ವಾರ್ಡಲ್ಲಿ ಇರ್ತದೆ, ಇಲ್ಲ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರೋದು. ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡೋದು ಮಗು, ಯಾಕಂದ್ರೆ ನೌ ಡೇಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಸೇಫ್ಟಿ ಇಶ್ಯೂಸ್ ಎಲ್ಲ ಇರುತ್ತೆ. ಹಾಗಾಗಿ ಮಗು 100% ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರ್ತದೆ. ಹಾಗಾಗಿ ಅವು ಇದೇನು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಡೆತ್ ಆದಾಗ ಅವರು ಫ್ಯಾಮಿಲಿ ಮೆಂಬರ್ಸು ಪಾಪ ಅವರು ಏನು ತಮ್ಮ ಇದರಲ್ಲಿ ಮಗು ತುಂಬ ಹೊರಗೆ ಹೋಗಿರ್ಬೋದು ಅಷ್ಟೇ ವಿನಃ ಇದರಲ್ಲಿ ಆದ್ರೂ ಕೂಡ ನಾವು ಒಂದು ರಿಪೋರ್ಟ್ ಕೇಳಿದ್ವಿ, ವಾಟ್ ವಾಸ್ ದ ರೀಸನ್ ಅಂತ ಹೇಳಿ, ಅಂಡ್ ವಾಟ್ ಇಸ್ ದ ಕಂಡೀಷನ್ ಮಗುನು ಕೇಳಿ, ಮಗು ಇಸ್ ಓಕೆ, ಮಗು ಏನೂ ಆಗಿಲ್ಲ. ನಾನು ಕೂಡ ಚೆಕ್ ಮಾಡಿಸಿದೆ, ಮತ್ತೆ ICU ಮತ್ತೆ NICU ಅಲ್ಲಿ ಇಟ್ಟು ಚೆಕ್ ಮಾಡಿ ನೋಡಿದ್ರೆ ಮಗು ಓಕೆ ಇದೆ. ಈ ರೀತಿ ಇನ್ಸಿಡೆಂಟು ಏನಾಗುತ್ತೆ, ಕ್ರೈಸಿಸ್ ಅದು. ಮದರ್ ಡೆತ್ ಆದಾಗ ಫ್ಯಾಮಿಲಿಗೆ ಕ್ರೈಸಿಸ್ ಅದು. ಪಾಪ ಮಗು ತಗೊಂಡವರೆಲ್ಲ ನ್ಯಾಚುರಲಿ ಮಾರ್ಚರಿ ಮುಂದೆ ಹೋಗಿರ್ತಾರೆ, ಹಾಗಾಗಿ ಆಗಿರ್ಬೋದು. ಈಗ ಅಲ್ಲಿಂದ ಇಲ್ಲಿವರೆಗೂ ಆಕ್ಷನ್ ಆಗಿದೆ, ನಾಟ್ ಅವೇರ್. ನೋಡಿ, ನಾವು ರಿಪೋರ್ಟ್ ತಗೊಂಡ್ಮೇಲೆ ಆಕ್ಷನ್ ತಗೊಂಡಿದ್ದು ನಾವು ಪ್ರೆಸ್ಸಿಗೆ ಹೇಳಲ್ಲ, ಬಟ್ ನಮ್ಮಲ್ಲಿ ಎನ್ಕ್ವೈರಿ ಆಗ್ತದೆ, ಸಸ್ಪೆಂಡ್ ಮಾಡಿದ್ವಿ ಡಾಕ್ಟರ್ಗೆ, ಎನ್ಕ್ವೈರಿನೂ ಇನಿಷಿಯೇಟ್ ಮಾಡಿದ್ವಿ. ಎಲ್ಲೆಲ್ಲಿ ವಿ ಫೀಲ್ ದೇರ್ ಇಸ್ ನೆಗ್ಲಿಜೆನ್ಸ್, ವಿ ಆರ್ ನಾಟ್ ಅಂದ್ರೆ ಅವ್ರ ಅಗೇನ್ಸ್ಟ್ ಆಕ್ಷನ್ ತಗೊಳ್ಳಿಕ್ಕೆ ನಾವೇನು ವಿ ಆರ್ ನಾಟ್ ರಿಲೆಕ್ಟೆಂಟ್, ಬಟ್ ವಿ ಆರ್ ಟೋಲ್ಡ್ ದೆಮ್ ವೆರಿ ಕ್ಲಿಯರ್ಲಿ. ಏನಂದ್ರೆ ಸಿ, ಕೆಲಸ ಮಾಡುವಾಗ ಅನಿವಾರ್ಯವಾಗಿ ಏನಾದರೂ ಆಯಿತು, ವೈಲ್ ಡೂಯಿಂಗ್ ಯುವರ್ ಬೆಸ್ಟ್, ಸೊ ನಥಿಂಗ್ ಕ್ಯಾನ್ ಬಿ ಡನ್. ಬಟ್ ಇಫ್ ವಿ ಫೀಲ್, ಇಫ್ ಇನ್ ಎನ್ಕ್ವೈರಿ ಇಟ್ ಇಸ್ ಸೀನ್ ದಟ್ ದೇರ್ ಇಸ್ ಅನ್ ನೆಗ್ಲಿಜೆನ್ಸ್ ಪಾರ್ಟ್ ಆಫ್ ಎನಿ ಆಫ್ ದ ಸ್ಟಾಫ್, ಆಕ್ಷನ್ ವಿಲ್ ಬಿ ಟೇಕನ್ ಅಂತ ಹೇಳಿ ತಗೊಂಡಿದ್ದು ನಾವು ಸಾಕಷ್ಟು ಸಾರಿ ಏನು ಮಾಡ್ತಾ ಇದ್ದೀವಿ. ಮತ್ತು ಅದಲ್ಲದೆ ಅಲ್ಲಿ ಏನಾಗಿದೆ, ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ, ಪೇಷಂಟ್ಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ. ಇವತ್ತು ಎಲ್ಲ ಆಸ್ಪತ್ರೆಗಳನ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ, ಎಲ್ಲ ಆಸ್ಪತ್ರೆಗಳಲ್ಲಿ OPD ಸರ್ಜರಿ ಇದೆಲ್ಲ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಎಲ್ಲ ನಾವು ಈ ರೀತಿ ಘಟನೆ ಆದಾಗ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ. ಅಲ್ಲ ಸರ್, ಈ ಸ್ಪೆಸಿಫಿಕ್ TB ವಾರ್ಡ್ ಅಲ್ಲಿ ಇರೋದೇ 2 ಪೇಷಂಟ್ ಡೆತ್ ಆಗಿರೋದು ಒಂದೇ 1 ಗಂಟೆ ಅವರಲ್ಲಿ. ಆಮೇಲೆ ನಿಮ್ಗೆ ಹೇಳ್ಬಿಡ್ತೀನಿ, ಅಲ್ಲಿ ಡಾಕ್ಟರ್ ಕರೆಯಕ್ ಹೋದ್ರೆ ಒಬ್ರು ಡಾಕ್ಟರ್ ರೋಜಾ ಬಿಡಕ್ ಹೋಗಿರ ಅಂತ ಹೇಳ್ತಾರ, ಇನ್ನೊಬ್ರಿಗೆ ಕೇಳಿದ್ರೆ ಮೊಬೈಲ್ ಅಲ್ಲಿ ಬಿಜಿ ಆಗ್ತಾರ, ರೋಗಿಗಳ ಹತ್ರ ಬಂದು ಚಾರ್ಜರ್ ಕೇಳ್ತಾರ ಅಂತಾರ. ಇನ್ನೇನ್ ಕರೆದ್ರೆ ಯಾರೋ ಒಬ್ರು ಮಾಡಕ್ ರೆಡಿ ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಮಾಹಿತಿ ಇದೇನಿರೋ ಗೊತ್ತಿಲ್ಲ. ಈಗ ನಾವು ಓಲ್ಡ್ ಹಾಸ್ಪಿಟಲ್ ಇಂದ ಹೊಸ ಹಾಸ್ಪಿಟಲ್ ಶಿಫ್ಟ್ ಮಾಡಿದೀವಿ ಮೇಲ್ಗಡೆ. ಈಗ ಅಲ್ಲಿ ಪ್ರಿಪರೇಷನ್ ಅಲ್ಲಿ ಇದೆ. ಈಗ ಸಡನ್ಲಿ ಯಾಕಂದ್ರೆ ಇದು ಡಿಮಾಲಿಷ್ ಮಾಡೋದಿದೆ. ಇಲ್ಲಿ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇಲ್ಲಿ ಓವರ್ ಬರ್ಡನ್ ಆಗ್ತಾ ಇದೆ. ಮದರ್ ಅಂಡ್ ಚೈಲ್ಡ್ ಅಂತಾನೆ ಸಪರೇಟ್ 200 ಬೆಡ್ ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡಿಸಿದೀವಿ. ಹೊಸ ಬಿಲ್ಡಿಂಗ್ ಕಟ್ತಾ ಇದೀವಿ. ಇನ್ ದ ಮೀನ್ ಟೈಮ್ ನಮ್ಮ ಹಳೆ ಜಯದೇವ ಏನಿತ್ತಲ್ಲ 3rd ಫ್ಲೋರ್ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ನೋಡಿ ಹೊಸ ಒಂದು ಇದಕ್ಕೆ ಹೋಗಿದ್ದಾರೆ. 100% ಅಲ್ಲಿ ನಾನು ಕೂಡ ಹೋಗಿ ನೋಡಿದ್ದೀನಿ, ನಿಮಗೂ ಕರ್ಕೊಂಡು ಹೋಗಿದ್ದೆ ಅವರು ಅಲ್ಲಿ ಶಿಫ್ಟ್ ಆದಾಗ. ಹಂಗಾಗಿ ಏನೋ ಇನ್ನೂ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದ್ದಾರೆ ಅವರು. ಅವ್ರು ಫುಲ್ಲಿ ಸೆಟಲ್ಡ್ ಇಲ್ಲ. ಅವ್ರಿಗೆ ಹೇಳಿದ್ದೀನಿ ನಾನು, ವಾಟ್ ಎವರ್ ಇಸ್ ರಿಕ್ವೈರ್ಡ್ ಫಾರ್ ಜಿಮ್ಸ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು 100% ಕೊಡ್ತೀವಿ ಅಂತ ಹೇಳಿದೀವಿ. ಹಾಗಾಗಿ ಅವ್ರು ಲಿಸ್ಟ್ ಮಾಡಿದ್ದಾರೆ. ಈ ಸೂಪರ್ ಸ್ಪೆಷಾಲಿಟಿ ಆಪರೇಷನಲೈಸಿಂಗ್ ಕೂಡ ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸ್ತಾ ಇದ್ವಿ. ಅದು ನೀವು TB ಇದೇನು ಹೇಳಿದಿರಲ್ಲ, TB ವಾರ್ಡ್ದು ಅದನ್ನ ಎನ್ಕ್ವೈರಿ ಮಾಡಿಸ್ತೀವಿ. ಯಾಕಂದ್ರೆ ಅಲ್ಲಿ ರೋಗಿಗಳು ಹೇಳೋದು ಸರ್, ಈಗ ಅಟ್ಲೀಸ್ಟ್ ಈಗ ನಾವು ಆಕ್ಚುಲಿ ಇವತ್ತು ಹೋಗ್ಬೇಕಾಗಿತ್ತು, ಅವ್ರೇನೋ ಹೋಳಿ ಹುಣ್ಣಿ ಪ್ರಯುಕ್ತ ಬ್ಯಾಡ್ ಅಂತಿದ್ದಾರೆ. ನೆಕ್ಸ್ಟ್ ವೀಕ್ ಬಂದಾಗ ಅಲ್ಲಿ ವಿಸಿಟ್ ಮಾಡಿ ಅದೇನಿದೆ ಅದು ಒಂದು ವರದಿ ತರಿಸ್ತೀವಿ. ಇಲ್ಲ, ಅದ್ರ ಬಗ್ಗೆ ನಾವು ಫೋನ್ ಮಾಡಿದ್ರೆ ಡೈರೆಕ್ಟರ್ ಆಗ್ಲಿ ಯಾರು ಸಂಬಂಧಪಟ್ಟವರು ಅಟ್ಲೀಸ್ಟ್ ರಿಸೀವ್ ಮಾಡಿ ಇನ್ಫಾರ್ಮೇಶನ್ ಮಾಡಲ್ಲ. ಈ ರೀತಿಯಾಗಿ ಫೋನ್ ಮಾಡೋದು ಮೆಡಿಕಲ್ ಸೂಪರಿಂಟೆಂಡೆಂಟ್ಗೆ. ಎಲ್ಲರಿಗೂ ಮಾಡಿದ್ರು, ಯಾರು ಮಾಡಲ್ಲ. ಈ ತರದ ಯಾವಾಗಲೂ ಅವರಿಗೆ ನೆಗೆಟಿವ್ ಮೆಸೇಜ್ ಅವರು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಟ್ಟರೆ ಪಾಸಿಟಿವ್ ಆಗುತ್ತೆ. It is your concern. If there's something wrong happened, you ಮಾಡಿ, so right, and we are there to get it corrected. ಈಗ ಬಟ್ ವಾಟ್ ಗುಡ್ ಇಸ್ ಹ್ಯಾಪನಿಂಗ್ ಆಲ್ಸೋ ಶುಡ್ ಬಿ ಶೋನ್. ಈಗೇನಾಗಿದೆ ಡಾಕ್ಟರ್ಸ್, ಈಗೇನಪ್ಪ ನೀವು ಅಲ್ಲಿ ಏನೇನು ಒಳ್ಳೆ ಕೆಲಸ ಮಾಡಿದ್ರು ನಮ್ಗೆ ಈ ರೀತಿ ಆಗ್ತಾ ಇದೆ ಅನ್ನೋದು ಯಾವ ಬೇಜಾರು ಪಡ್ಕೊಳ್ತಾ ಇದ್ದಾರೆ. ಈಗ ಇಂಥ ಕೇಸಸ್ ಲೈಕ್ ಅದು ಡೆತ್ ಆಗಿದೆ ಅಂತ ನಾನು ಎನ್ಕ್ವೈರಿ ಮಾಡಿಸ್ತೀನಿ. ಬಟ್ ಇನ್ ದ ರುಟೀನ್ ಮ್ಯಾಟರ್ ನೀವು ಕೂಡ ಏನೇ ಇದ್ರೆ ಅವ್ರನ್ನ ಹಂಗಿದ್ರೆ ನಾನು ಹೇಳ್ತೀನಿ, ಒಬ್ಬರಿಗೆ PR ಅಪಾಯಿಂಟ್ ಮಾಡಕ್ ಹೇಳ್ತೀನಿ. ಸರ್, ಈ ಮೆಡಿಕಲ್ ನೆಗ್ಲಿಜೆನ್ಸಿ ಅವರಿಗೆ ಫ್ಯಾಮಿಲಿ ಅವ್ರಿಗೆ ಗೊತ್ತಾಗಲ್ಲ, ಏನು ಕಾಸ್ ಆಫ್ ಡೆತ್ ಏನಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ಇವ್ರ ಕಡೆ ನೋಡಿ, ಮೋಸ್ಟ್ ವಾಟ್ ಈಸ್ ಲೈಕಿಂಗ್ ಇನ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಂಡ್ ಪ್ರೈವೇಟ್ ಹಾಸ್ಪಿಟಲ್, ಗವರ್ಮೆಂಟ್ ಹಾಸ್ಪಿಟಲ್ ಡಿಫರೆನ್ಸ್ ಏನಿದೆ, ಅಲ್ಲಿ ಕೌನ್ಸಿಲಿಂಗ್ ಕರೆಕ್ಟ್ ಆಗ್ಬೇಕು. ನೀವು ಕೆಲಸದ ಒತ್ತಡದಲ್ಲಿ ಬಂದಿರೋ ಪೇಷಂಟ್ಗೆ
ಅವ್ರಿಗೆ ಏನು ರಿಸ್ಕು ಏನು ಟ್ರೀಟ್ಮೆಂಟ್ ಕೊಡ್ತಿದೀವಿ ಅಂತೇಳಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರಿಗೆ ನಾವು ಕರೆಕ್ಟಾಗಿ ಕೌನ್ಸಿಲ್ ಮಾಡ್ಬೋದು. ಯಾಕಂದ್ರೆ ಏನಾಗ್ತದೆ, ಇಲ್ಲಿ ಪೇಷಂಟ್ಸು ಕ್ರಿಟಿಕಲ್ ಸಿಚುವೇಶನ್ ಬರುತ್ತೆ. ಯಾರು ತಗೊಳ್ಳದೆ ಇರ್ತಕ್ಕಂಥ ಪೇಷಂಟು ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತಾರೆ, ಬಿಕಾಸ್ ವಿ ಕಾಂಟ್ ರೆಫ್ಯೂಸ್, ವಿ ವಿಲ್ ಟೇಕ್ ಆಲ್ ಹಾಸ್ಪಿಟಲ್. ನಾವು ಹೇಳಿದ ಒಂದು ಇನ್ಸ್ಟ್ರಕ್ಷನ್ ಇದೆ, ಯು ಶುಡ್ ನೆವರ್ ರೆಫ್ಯೂಸ್ ಎನಿ ಪೇಷಂಟ್, ವಾಟ್ ಎವರ್ ದ ಕಂಡೀಷನ್ ಬಂದರೆ ನೀವು ಟ್ರೀಟ್ ಮಾಡಲೇಬೇಕು. ನಿಮ್ಮ ಹತ್ರ ಒಂದೊಂದ್ಸರಿ ಬೆಡ್ ಇರಲ್ಲ, ಅದು ಬೇರೆ ವಿಷಯ. ಬಟ್ ನೀವು ಯಾರೇ ಪೇಷಂಟ್ ಬಂದ್ರೆ ನೀವು ಯಾವುದೇ ಕಾರಣಕ್ಕೆ ರೆಫ್ಯೂಸ್ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ಹಾಗಾಗಿ ನಾವು ಖಂಡಿತವಾಗಿಯೂ ಕೂಡ ಇದನ್ನ ನಿಮ್ಗೆ ಏನೋ ಲೋಪದೋಷ, ಯಾಕಂದ್ರೆ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕಾಗಿದೆ. ಅಲ್ಲಿ ಬಿಲ್ಡಿಂಗ್ ಆಗಿದೆ, ಎಲ್ಲ ಎಕ್ವಿಪ್ಮೆಂಟ್ಸ್ ಇನ್ಸ್ಟಾಲೇಷನ್ ಆಗಿದೆ, ಸ್ಟಾಫ್ ವರ್ಕ್ ಮಾಡ್ತಾ ಇದ್ದಾರೆ, ಕೆಲಸನೂ ಮಾಡ್ತಾ ಇದ್ದಾರೆ. ಈಗ ಅದು ಆಫಿಷಿಯಲ್ ಇನಾಗ್ರೇಷನ್ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ, ಇನ್ನು ಕೆಲವೊಂದು ಎಕ್ವಿಪ್ಮೆಂಟ್ ಇನ್ಸ್ಟಾಲೇಷನ್ ಅದು ಇದು ನಡೀತಾ ಇದೆ. ಹಾಗಾಗಿ ಇವತ್ತು ಪ್ರಿಪೇರ್ನೆಸ್ ನೋಡ್ಲಿಕ್ಕೆ ನಾನು ಹೋಗ್ಬೇಕಂದಿದ್ದೆ, ಬಟ್ ಡಾಕ್ಟರ್ಸ್ ಇವತ್ತು ನಿನ್ನೆ ಹಬ್ಬ ಇರೋದ್ರಿಂದ ಹುಳಿ ಹುಣ್ಣಿಯ ಪ್ರಯುಕ್ತ ಇವತ್ತು ಒಂದಿನ ಬೇಡ ಅಂತೇನೋ ರಿಕ್ವೆಸ್ಟ್ ಮಾಡಿದ್ದಾರೆ ಡಾಕ್ಟರ್ಸ್. ಹಾಗಾಗಿ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದ್ದೀನಿ, ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದೀನಿ, ಅದನ್ನು ಮಾಡ್ತಾ ಇದ್ದೀನಿ. ಸರ್, ಈಗ ಅಲ್ಲಿ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ ಅಂತ ಹೇಳಿ ಇನ್ನಿಬ್ಬರು ಮೂರು ಜನ ಡೆತ್ ಆಗಿದ್ದಾರೆ ಸರ್. ಚಿಕಿತ್ಸೆ ಸಿಗದೇನೆ ಡೆತ್ ಆಗೋದು ಗೌರ್ಮೆಂಟ್ ಹಾಸ್ಪಿಟಲ್ ಆಗೋದಿಲ್ಲ. ಅದೇನ್ ಕಾರಣ ಇತ್ತು ನಾನು ನೋಡ್ತೀನಿ, ಯಾಕಂದ್ರೆ ನಾನು ನೋಡಿದೆ ಪೇಪರ್ ಅಲ್ಲಿ. ಕೆಲವು ಜನ ಏನೋ ನಮ್ಗೆ ಪೇಷಂಟ್ ಇತ್ತು, ಟೈಮ್ಲಿ ಇದು ಆಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಒಂದು ನನ್ನ ಮನವಿ ಏನಿದೆ, ದಯವಿಟ್ಟು ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ನೀವು ಯಾವ ರೀತಿ ಪರಿಸ್ಥಿತಿ ಇದೆ ನೋಡ್ತಾ ಇದ್ದೀರಿ. ದಿಸ್ ಇಸ್ ಕ್ಯಾಟರಿಂಗ್ ಫಾರ್ ದ ಪೋರೆಸ್ಟ್ ಆಫ್ ದ ಪೂರ್ ಅಂಡ್ ಕಾಮನ್ ಮ್ಯಾನ್. ಹಾಗಾಗಿ ಅಲ್ಲಿ ಎಲ್ಲ ನೋಡಿ, ಟ್ರಾಮಾ ಸೆಂಟರ್ ಇದ್ದಿದ್ದೆಲ್ಲ ಟ್ರಾಮಾ ಸೆಂಟರ್ ಫಂಕ್ಷನಿಂಗ್ ಆಗ್ತಾ ಇದೆ. ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಈಗ ಇಮಿಡಿಯೇಟ್ಲಿ ಫಂಕ್ಷನ್ ಆಗ್ತಾ ಇದೆ, ಜಯದೇವ ಆಗ್ತಾ ಇದೆ, ಆಸ್ಪತ್ರೆ ಆಗ್ತಾ ಇದೆ. ಸರ್, ಈಗ ನೀವೆಲ್ಲ ಕರೆಕ್ಟ್ ಎಲ್ಲ ಬರ್ತಾ ಇದೆ ಸರ್, ಅದರಲ್ಲಿ ಕರೆಕ್ಟ್ ವೈದ್ಯರಲ್ಲಿ ಸೇವೆ ಇದು ಡ್ಯೂಟಿ ಮಾಡ್ತಾ ಇಲ್ಲ, ನೆಗ್ಲಿಜೆನ್ಸ್ ಹೇಳಕ್ ಹೋಗ್ಬೇಡಿ. ನೋಡಿ ಎಲ್ಲಿ ಪೇಷಂಟ್ ಬರ್ತಾರೆ ಅಲ್ಲಿ ಕೆಲಸ ಒತ್ತಡ ಇದ್ದಲ್ಲಿ ನನಗೆ ಕರೆಕ್ಟ್ ಆಗಿ ನಮ್ಗೆ ಅಟೆನ್ಷನ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಯಾರು ಕೆಲಸನೇ ಮಾಡದೇ ಇದ್ದ ಕಡೆ ಯಾರು ಕಂಪ್ಲೇಂಟ್ ಇರಲ್ಲ. ಸಿ, ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಇಟ್ ಇಸ್ ಓವರ್ ಬರ್ಡನ್, ಬಟ್ ಐ ಆಮ್ ನಾಟ್ ಡಿಫೆಂಡಿಂಗ್ ದಮ್. ಏನೋ ತಪ್ಪಾದ್ರೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ, ಸಾಕಷ್ಟು ಸರಿ ಮಾಡಿದ್ದೀವಿ. ಬಟ್ ಈಗ ಅಲ್ಲಿ ನೀವು ನೋಡಿ, ಕ್ಯಾನ್ಸರ್ ಆಸ್ಪತ್ರೆ ಫಂಕ್ಷನ್ ಆಗ್ತಾ ಇದೆ, ಜಯದೇವ ಆಗ್ತಾ ಇದೆ, ಟ್ರಾಮಾ ಸೆಂಟರ್ ಆಗ್ತಾ ಇದೆ, ಜಿಮ್ಸ್ ಅಂತೂ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಮತ್ತೀಗ ಸೂಪರ್ ಸ್ಪೆಷಾಲಿಟಿ ಪ್ರಾರಂಭ ಮಾಡ್ತಾ ಇದೀವಿ. ಮತ್ತೆ ಬರ್ನ್ಸ್ ಯೂನಿಟ್ ಕೂಡ ಆಲ್ಮೋಸ್ಟ್ ಇದು ಆಗಿದೆ, ರೂಫ್ ಎಲ್ಲ ಆಗಿದೆ. ಇನ್ನೊಂದು 6 ತಿಂಗಳಲ್ಲಿ ಬರ್ನ್ಸ್ ಯೂನಿಟ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಸಣ್ಣ ಪುಟ್ಟ ಏನಾದ್ರು ಲೋಪದೋಷಗಳಿದ್ರೆ ಅದನ್ನ ಖಂಡಿತವಾಗಿ ನಾವು ಎನ್ಕ್ವೈರಿ ಮಾಡ್ತೀವಿ. ಸಂಬಂಧಪಟ್ಟವ್ರಿಗೆ ನಾನು ಅದಕ್ಕೇನೆ ಬಹಳ ಸ್ಟ್ರಿಕ್ಟ್ ಆಗಿ ನಾನು ಬೆಳಗಾಂ ಅಧಿವೇಶನ್ ಟೈಮಲ್ಲಿ ಒಂದು ಮೀಟಿಂಗ್ ಕರೆದಿದ್ದೆ, ಎಲ್ಲಾ ಡೈರೆಕ್ಟರ್ಸ್ ಎಲ್ಲ ಇವರಿಗೆ ಕರೆದು ಒಂದು ಟೈಮ್ ಲೈನ್ ಕೊಟ್ಟಿದ್ದೀವಿ, ಅವರಿಗೆ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಏನಂದ್ರೆ 9 to 4 ಎಲ್ಲಾ ಡಾಕ್ಟರ್ಸ್ ಯಾರು ಪ್ರಾಕ್ಟೀಸ್ ಮಾಡಂಗಿಲ್ಲ. ಆಮೇಲೆ 9 to 4 ಕಂಪಲ್ಸರಿಲಿ ಎಲ್ಲರೂ ಅಲ್ಲಿ ಹಾಜರಾತಿ ಇರಬೇಕು. ಅಲ್ದೇನೆ ಅವರೆಲ್ಲ ಬಯೋಮೆಟ್ರಿಕ್ಸ್ ಮಾಡಿದ್ದೀವಿ. ದೇರ್ ಸ್ಯಾಲರಿ ಇಸ್ ಬೇಸ್ಡ್ ಆನ್ ದ ಬಯೋಮೆಟ್ರಿಕ್ಸ್. 9 to 9 o'clock ಮತ್ತು 1 o'clock. ಯಾಕಂದ್ರೆ OPD ಟೈಮಿಂಗ್ ಏನಿದೆ ಅಂದ್ರೆ 9 to 1, ಆಮೇಲೆ 2 to 4 4 ಸರಿ ಬಯೋಮೆಟ್ರಿಕ್ ಮಾಡಬೇಕು. ಡಿಪಾರ್ಟ್ಮೆಂಟ್ ಸಬ್ಮಿಟ್ ಮಾಡಿದ್ದಾರೆ. ಸರಿ, ಗೃಹಲಕ್ಷ್ಮಿ ಏನಾದ್ರು 2,000 ಏನೋ ಕಡಿತ ಮಾಡಬೇಕು. ದಯವಿಟ್ಟು ದಿಸ್ ಈಸ್ ಐ ಆಮ್ ಟೆಲಿಂಗ್ ವಿತ್ ಅಥಾರಿಟಿ, ಯಾವುದೇ ಕಾರಣಕ್ಕೆ ಯಾವುದೇ ಗ್ಯಾರಂಟಿಗಳನ್ನ ಕಮ್ಮಿ ಮಾಡೋದಿಲ್ಲ. ದಿಸ್ ಇಸ್ ಅ ಕಮಿಟ್ಮೆಂಟ್ ದಿಸ್ ಕಾಂಗ್ರೆಸ್ ಗವರ್ಮೆಂಟ್ ಹ್ಯಾಸ್ ಗಿವನ್ ಟು ದ ಪೀಪಲ್ ಅಂಡ್ ವಿ ಸ್ಟ್ಯಾಂಡ್ ಬೈ ದಟ್. ಯಾರೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬೇಕಂತ ಅಪೋಸಿಷನ್ದವರು ಗೊಂದಲ ಸೃಷ್ಟಿ ಮಾಡಕ್ ಟ್ರೈ ಮಾಡ್ತಾರೆ. ಯಾವುದೇ ಗ್ಯಾರಂಟಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕಮ್ಮಿ ಮಾಡಕ್ ಹೋಗೋದಿಲ್ಲ. ಎಲ್ಲ 100% ಕಂಡೀಷನ್ಸ್ ಏನಾದ್ರು ಅಪ್ಲೈ ಏನು ಕಂಡೀಷನ್ ಅಪ್ಲೈ ಮಾಡಲ್ಲ. 100% ನಮ್ ಕಮಿಟ್ಮೆಂಟ್ ವಿ ವಿಲ್ ಸ್ಟ್ಯಾಂಡ್ ಬೈ ದ ಕಮಿಟ್ಮೆಂಟ್. ಈ ಗ್ಯಾರಂಟಿ ಅನುಷ್ಠಾನ ಕಮಿಟಿಗಳು ಪಬ್ಲಿಕ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತ ಬಿಜೆಪಿ ನೋಡಿ, ಪಬ್ಲಿಕ್ ಟ್ಯಾಕ್ಸ್ ಪೇಯರ್ ಅವ್ರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇಲ್ಲ. ಇಟ್ಸ್ ಓನ್ಲಿ ರಿನ್ಯೂಮರೇಷನ್. ಯಾಕಂದ್ರೆ ಸಿ, ಗ್ಯಾರಂಟೀಸ್ ಆರ್ ದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ದಿಸ್ ಗವರ್ಮೆಂಟ್.